ನಮ್ಮ ಬೀದರ್ ಸಿಟಿಯಲ್ಲಿ ಟ್ರಾಫಿಕ್ ಪೊಲೀಸರು ಒಂದು ಡ್ರೈವ್ ಮಾಡ್ತಾ ಇದ್ದಾರೆ. ಕರ್ಕಶ ಶಬ್ದ ನೀಡುವಂತಹ ಸೈಲೆನ್ಸರ್ಗಳನ್ನು ಸೀಸ್ ಮಾಡುವ ಡ್ರೈವ್ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಸುಮಾರು 25 ಬೈಕ್ಗಳು ಸೀಸ್ ಮಾಡಿದ್ದೇವೆ. ಇವತ್ತು 18 ಬೈಕ್ಗಳನ್ನು ಸೀಸ್ ಮಾಡಿದ್ದೇವೆ. ಕರ್ಕಶ ಶಬ್ದ ಹೊರಡಿಸುವಂತಹ ಸೈಲೆನ್ಸರ್ಗಳನ್ನು ಯೂಸ್ ಮಾಡಿ ಪಬ್ಲಿಕ್ ನ್ಯೂಸೆನ್ಸು ಪ್ಲಸ್ ನಾಯ್ಸ್ ಪೊಲ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಅನ್ಸಿವಿಲೈಸ್ಡ್ ಬಿಹೇವಿಯರ್ ರೈಡರ್ಸ್ಗೆ ಬೇಡ ಅಂತ ನಾನು ಹೇಳ್ತಾ ಇದ್ದೇನೆ. ಬೈಕ್ ಸೀಸ್ ಮಾಡಿ ನಾವು ಕೋರ್ಟ್ಗೆ ಒಪ್ಪಿಸ್ತೇವೆ, ಕಾನೂನು ಸಂಕಷ್ಟ ಎದುರಿಸಬೇಕಾಗ್ತದೆ ಅಂತ ಹೇಳಿ ನಾನು ಎಲ್ಲ ಬೈಕ್ ರೈಡರ್ಸ್ಗೆ ಹೇಳ್ತಾ ಇದ್ದೇನೆ. ಬಿಕಾಸ್ ಸಣ್ಣ ಮಕ್ಕಳು ಇದ್ದಾರೆ, ಪಬ್ಲಿಕ್ನೂ ಇದ್ದಾರೆ. ನೈಟ್ ಟೈಮ್ 10-10ವರೆಗೆ ಕೂಡ ಈ ರೀತಿ ಬೈಕ್ಗಳು ಕರ್ಕಶ ಶಬ್ದ ಹೊರಡಿಸ್ಕೊಳ್ತಾ ಶಬ್ದ ಮಾಡುತ್ತಾ ಓಡಾಡುವುದು ಇಟ್ಸ್ ರಿಯಲಿ ನ್ಯೂಸೆನ್ಸ್ ಟು ಪಬ್ಲಿಕ್ ಆ್ಯಂಡ್ ವಿ ವಿಲ್ ನಾಟ್ ಟಾಲರೇಟ್ ದಿಸ್ ಅಂತ ಹೇಳ್ತಾ ಇದ್ದೇನೆ. ಹೌದು, ಅದೇ ರೀತಿ ಈ ಟೈಪ್ ಲಾಸ್ಟ್ ಟೈಮ್ ಒಂದು ಸತಿ ಡ್ರೈವ್ ಮಾಡಿ ನಾವು ಯಾವ್ಯಾವ ಮೆಕ್ಯಾನಿಕ್ ಶಾಪ್ಗಳು ಇದರಿಂದ ಈ ರೀತಿ ಸೈಲೆನ್ಸರ್ಗಳನ್ನು ಅಳವಡಿಸ್ತಾ ಇದ್ದಾರೋ ಅವ್ರನ್ನ ಪತ್ತೆ ಮಾಡಿ ಅವ್ರಿಗೆ ನೋಟಿಸಸ್ ಕೊಟ್ಟು ಕ್ರಮಕ್ಕೆ ಜರುಗಿಸಿದ್ದೇವೆ. ಈಗ ಮತ್ತೆ ಹೊಸಬರು ಈ ರೀತಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಐ ಆಮ್ ವಾರ್ನಿಂಗ್ ಆಲ್ ಮೆಕ್ಯಾನಿಕ್ ಶಾಪ್ಸ್, ಈ ರೀತಿ ಸೈಲೆನ್ಸರ್ಗಳನ್ನು ನೀವು ಮಾರಾಟ ಮಾಡಿದರೆ ಮಾತ್ರ ನಿಮಗೆ ಕಷ್ಟ ಎದುರಾಗ್ತದೆ ಅಂತ ಎಚ್ಚರಿಸ್ತಾ ಇದ್ದಾರೆ. ಎಸ್, ಸುಮಾರು 3000-4000 ಫೈನ್ ಹಾಕ್ತಾ ಇದ್ದಾರೆ ಪ್ರತಿಯೊಂದು ಬೈಕ್ ಮೇಲೆ. ಥ್ಯಾಂಕ್ ಯು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.